ಆದರೆ ಆ ಎಲ್ಲ ಎಲೆಕ್ಷನ್ ಟೈಮಲ್ಲೂ ನನ್ನನ್ನು ಸೋಲಿಸ್ತಾ ಇದ್ದಿದ್ದು ಜನ ಅಂದ್ಕೊಂಡೆ. ಆಮೇಲೆ ಅರ್ಥ ಆಗಿದ್ದು ಅದು EVM ಅನ್ನೋ ಮನುಯಂತ್ರ ಅಂತ. ಸೊ ಇದು ಯಾಕೆ ನಡೀತಾ ಇದೆ ಅಂದರೆ, ಇದು ಬರೀ ಭಾರತದ ಒಂದರಲ್ಲೇ ನಡೀತಾ ಇರೋದು, ಇದು ಪೂರ್ತಿ ಪ್ರಪಂಚದಲ್ಲಿ ನಡೀತಾ ಇದೆ. ಈಗ ಬೇರೆ ದೇಶಕ್ಕೂ ಮನುಸ್ಮೃತಿಗೂ ಮನುವಾದಕ್ಕೂ ಏನು ಸಂಬಂಧ? ಬ್ರಾಹ್ಮಣರಲ್ಲೇನಿದ್ದಾರೆ? ಈ ಬ್ರಾಹ್ಮಣರಂದರೆ ಅವರು ರೋಮನ್ ಜೀನ್ಸ್ ಇರೋ ಹೈಬ್ರಿಡ್ಗಳು. ಏನು ಭಾರತ ಭೂಖಂಡ ಮೊದಲು ಇದು ಯಾವುದು ಆಫ್ರಿಕಾ ಖಂಡದ ಜೊತೆ ಸೇರಿಕೊಂಡು ಆಮೇಲೆ ಬೇರ್ಪಟ್ಟು ಬಂದು ಏನೋ ಏಷ್ಯಾ ಖಂಡನ ಒತ್ತಿ ಹಿಮಾಲಯ ಪರ್ವತ ಸೃಷ್ಟಿಯಾಯಿತು ಅಂತ ಹೇಳ್ತೀವಲ್ಲ. ಸೊ ಭಾರತದ ಭೂಖಂಡದ ಮೊದಲ ಏನೋ ಮನುಷ್ಯರು ಆಫ್ರಿಕನ್ ಮನುಷ್ಯರು. ಈಗಲೂ ಆದಿವಾಸಿಗಳು, ಸೋಲಿಗರು, ನಾವು ಗುಂಗ್ರು ಕೂದಲು ಕಪ್ಪು ಮನುಷ್ಯರು ನೋಡ್ತೀವಿ. ಅವರಲ್ಲಿರೋದು, ಅವ್ರ ಕಣ್ಣು ಕಪ್ಪಗಿದೆ, ಅವರಲ್ಲಿರೋದು ಆಫ್ರಿಕನ್ ಜೀನ್ಸು. ಆದರೆ ಯಾವಾಗ ಬಂದು ಏಷ್ಯಾ ಖಂಡಕ್ಕೆ ಒತ್ಕೊಂತೋ ಆವಾಗ ಯುರೋಪಿಂದ ಬಂದಿದ್ದ ಜನರು ಅವ್ರ ಜೊತೆ ಮಕ್ಕಳು ಮಾಡಿಕೊಂಡು ಕೊನೆಗೆ ಏನೋ ಎಲ್ಲ ಒಂದು ಈಗ ಕಾಮನ್ ಬಿಲ್ಲಲ್ಲಿ ಬಿಳಿ ಬಣ್ಣ ಹೋಗಿ ಎಲ್ಲ ಬಣ್ಣಗಳಾಗತ್ತಲ್ಲ, ಆ ಥರ ನೀಲಿ ಕಣ್ಣಿನ ಯುರೋಪಿಯನ್ಸು ಕರಿ ಕಣ್ಣಿನ ಆಫ್ರಿಕನ್ ಜೊತೆ ಮದುವೆ ಆದಾಗ ನೆಕ್ಸ್ಟ್ ಹುಟ್ಟೋ ಮಕ್ಕಳಲ್ಲಿ ನೀಲಿಯಿಂದ ಕಾಮನ್ ಬಿಲ್ ಥರ ಹಸಿರು, ಹಳದಿ, ಕಿತ್ತಲೆ, ಕೆಂಪು, ಕಂದು, ಆಮೇಲೆ ಕಪ್ಪು ಬಣ್ಣ. ಸೊ ಈ ರೀತಿ ನಮ್ಮ ಕಣ್ಣುಗಳಲ್ಲಿ ನಮ್ಮ ಜೀನ್ಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಒಂದು ಬರೀ ಜಾತಿವಾದ ಒಂದೇ ಅಲ್ಲ, ಜೆನೆಟಿಕ್ಸ್ ವಾದ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಜೆನೆಟಿಕ್ಸಲ್ಲಿ ನೀವೇ ಗಮನಿಸಿ, SC/STನಲ್ಲಿರೋನು ನೀಲಿ, ಹಸಿರು, ಹಳದಿ ಕಣ್ಣವನು ಒಳ್ಳೆ ಏನೋ ಅಂತಸ್ತಲ್ಲಿರ್ತಾನೆ, ಒಳ್ಳೆ ಪದವಿಲಿರ್ತಾನೆ, ಒಳ್ಳೆ ಅಧಿಕಾರಿ ಆಗ್ತಾನೆ, ಇಲ್ಲ ರಾಜಕಾರಣಿ ಆಗ್ತಾನೆ, ಇಲ್ಲ ಸ್ವಾಮೀಜಿಗಳಂತೂ ಆಗಿರ್ತಾರೆ. ಅದೇ OBCನಲ್ಲೂ ನಮ್ಮ ನೀಲಿ ಕಣ್ಣಿನ ಜಸ್ಟಿಸ್ ಸದಾಶಿವ ಅವರು ಎಲ್ಲ ಆಯೋಗದಲ್ಲೂ ಕೂತ್ಕೋತಾರೆ. ಆದರೆ ಕರಿ ಕಣ್ಣಿನ KL ಮಂಜುನಾಥ್ ಅಡ್ವೊಕೇಟ್ನ ಅವರು ಸುಪ್ರೀಂ ಕೋರ್ಟ್ಗೂ ಹೋಗಿಬಿಡಲಿಲ್ಲ. ಅವ್ರದ್ದೇನೋ ಒಂದು ಸಣ್ಣ ಸೈಟ್ ವಿಷಯ ಹರಾಜಾಕ್ಬಿಟ್ಟು ಅದನ್ನು ಮಾಡಿದ್ದು ಏನಕ್ಕೆ ಅಂದರೆ, ನಾಗರತ್ನ ಅನ್ನೋ ಬ್ರಾಹ್ಮಣ ಜಡ್ಜನ್ನು ಸುಪ್ರೀಂ ಕೋರ್ಟಿಗೆ ಅವ್ರ ಸೀನಿಯಾರಿಟಿ ಮೇಲೆ ಕಳಿಸೋದಕ್ಕೆ ಅಂತ. ಅಂದರೆ ಇಲ್ಲಿ ಜಾತಿ ಮೀರಿದ ಜೆನೆಟಿಕ್ಸ್ ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಜೆನೆಟಿಕ್ಸು ಅವರು ಯುರೋಪಿಯನ್ಸು ಅವರ ವಂಶವಾಹಿ, ಅವರ ತಳಿ ಮನುಷ್ಯರನ್ನು ಜಾಸ್ತಿ ಅಧಿಕಾರದಲ್ಲಿ ಕೂಡಿಸ್ಬೇಕು, ಅವರನ್ನು ಮೇಲೆ ಕೂಡಿಸ್ಬೇಕು, ಅವ್ರನ್ನ ರಾಜಕಾರಣಿಗಳು, ಸ್ವಾಮೀಜಿಗಳು, ಜಡ್ಜ್ಗಳು, ಅಧಿಕಾರಿಗಳು ಅಥವಾ ಏನೋ ಪತ್ರಿಕೋದ್ಯಮದಲ್ಲಿ ಕೂಡಿಸ್ಬೇಕು. ಆ ರೀತಿ ನಡೆಸ್ತಾ ಇರೋ ಒಂದು ಷಡ್ಯಂತ್ರ. ಈ ಷಡ್ಯಂತ್ರ ನನಗೆ ಅರ್ಥ ಆಗಿದ್ದು ಕೋವಿಡಲ್ಲಿ. ಏನಕ್ಕೆ ಅಂದರೆ, ಕೋವಿಡ್ ನ್ಯೂರೋಸರ್ಜನ್ ಆಗಿ ನಾವು ಎಲ್ಲರ ಕಣ್ಣುಗಳು ನೋಡ್ತಾ ಇರ್ತೀವಿ. ಕೋವಿಡಲ್ಲಿ ಇಂಜೆಕ್ಷನ್ ತೊಗೊಂಡು ಅಥವಾ ವೈರಸ್ಸಿಂದ ಸತ್ತಿರೋರೆಲ್ಲ ಕರಿ ಕಣ್ಣವರು. ಈವನ್ ಇಸ್ರೇಲ್ ಅನ್ನೋ ದೇಶದಲ್ಲಿ ಸಾಯ್ತಾ ಇರೋ ಯಹೂದಿಗಳಲ್ಲೂ ಇಂಜೆಕ್ಷನ್ ತೊಗೊಂಡ್ಮೇಲೆ ಚಿಕ್ಕ ವಯಸ್ಸಿನ ಹುಡುಗರು ಜಿಮ್ ಮಾಡಿ, ಫುಟ್ಬಾಲ್ ಆಡಿ, ಬಾಸ್ಕೆಟ್ಬಾಲ್ ಆಡಿ ಎಲ್ಲ ಸತ್ತಿರೋರು ಕರಿ ಕಣ್ಣವ್ರು ಮಾತ್ರ, ನೀಲಿ ಕಣ್ಣವ್ರು ಸತ್ತಿಲ್ಲ. ಸೊ ಇವರು ಮಾಡಿರೋದು ಟಾರ್ಗೆಟೆಡ್ ಮಿಸೈಲ್. ಅಂದರೆ ಬರೀ ಆಫ್ರಿಕನ್ ಜೀನ್ಸ್ ಇರೋ ಮನುಷ್ಯರು ಮಾತ್ರ ಸಾಯಬೇಕು ಅಂತ ಮಾಡಿರೋ ವೈರಸ್ಸು. ಇದು ಮೊದಲನೇ ವೈರಸ್ ಅಲ್ಲ. 1980ರಲ್ಲಿ ಇವರು ಕೋತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುವಂಥ ವೈರಸ್ ತೊಗೊಂಡು ಅದನ್ನು ಮನುಷ್ಯನಿಗೆ ಇನ್ಫೆಕ್ಷನ್ ಮಾಡೋ ಥರ ಮಾಡಿ ಆಫ್ರಿಕಾದಲ್ಲಿ ಬಿಟ್ಟರು. ಅದನ್ನು ನಾವೀಗ HIV ವೈರಸ್ ಅಂತ ಕರಿತೀವಿ. ಅದೇ ರೀತಿ ಅದಾದಮೇಲೆ ಸಾರ್ಸು, ಮರ್ಸು, H1N1 ಅದಾದಮೇಲೆ ಮಾಡಿರೋ ಇದು ರಿಫೈನ್ಡ್ ವೈರಸ್ಸು, ಕೋವಿಡ್ ವೈರಸ್ಸು. ಏನಕ್ಕೆ ಅಂದರೆ
ಎಲ್ಲ ಧರ್ಮಕ್ಕೂ ಸಹಿಷ್ಣುತೆ ಇರಬೇಕು, ಒಬ್ಬರ ಪೂಜೆಗೆ ನಾವು ಗೌರವ ಕೊಡಬೇಕು ಅಂತ ಸೈಲೆಂಟ್ ಆದ. ಆದರೆ ಧರ್ಮ ಬೇಕಾ ಅನ್ನೋದು ಒಂದು ಚಿಂತನೆ ಆಗಬೇಕಾಗಿದೆ. ಧರ್ಮ ಸತ್ಯವಾಗಬೇಕು, ಪರಿಸರ ದೇವರಾಗಬೇಕು, ಪರಿಸರದ ನಿಯಮ ಕರ್ಮ ಅನ್ನೋದು ಅರ್ಥ ಆಗಬೇಕು. ಆವಾಗ ಎಲ್ಲ ಧರ್ಮದಲ್ಲೂ ಇರೋ ಒಳ್ಳೆತನನ ನಾವು ಆಯಿಸ್ಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಆ ಧರ್ಮಗಳಲ್ಲಿರೋ ಭೇದ ಭಾವನ ಒಪ್ಕೊಂಡು ಅದನ್ನು ನಮ್ಮ ವೈಮನಸ್ಸನ್ನು ಕಡಿಮೆ ಮಾಡಿಕೊಂಡು ಎಲ್ಲರೂ ಸಹಿಷ್ಣುತೆಯಿಂದ ಜೀವನ ಮಾಡಿದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಜೀವನನ ಸಾರ್ಥಕ ಮಾಡ್ಕೋತೀವಿ. ಈ ಭೂಮಿಲೇ ಸ್ವರ್ಗ ಕಾಣ್ತೀವಿ. ಇಲ್ಲ ಒಂದೊಂದು ಧರ್ಮದಲ್ಲಿ ಇನ್ನೆಲ್ಲೋ ಸ್ವರ್ಗ ಇದೆ, ಸತ್ತ ಮೇಲೆ ಸಿಗುತ್ತೆ ಅಥವಾ ಆಮೇಲೆ ಸಿಗುತ್ತೆ ಅನ್ನೋದು ಸುಳ್ಳು. ಈ ಬದುಕಿರೋ ಜೀವನದಲ್ಲಿ ನಾವು ಸ್ವರ್ಗ ಕಾಣಬೇಕಾದ್ರೆ ನಾವು ಸತ್ಯನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಅಲ್ಲಿ ಪ್ಯಾಂಪ್ಲೆಟ್ಸ್ಗಳಿದೆ, ಬೇಕಿದ್ರೆ ಹೋಗ್ಬೇಕಾದ್ರೆ ತೊಗೊಂಡೋಗಿ. ಸತ್ಯನೇ ಧರ್ಮ ಆಗಬೇಕು. ನಮ್ಮ ಜೀವನದ ಘಟನೆಗಳು, ಆ ನೆನಪುಗಳು, ಅದರಲ್ಲಿರೋ ಭಾವನೆಗಳು, ಆ ಭಾವನೆಗಳಲ್ಲಿರೋ ಕರ್ಮ ಅಂದರೆ ಬುದ್ಧ ಹೇಳ್ದಂಗೆ ಕಾರ್ಯಕಾರಣ ಸಿದ್ಧಾಂತನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋತೀವಿ. ನಾವು ಕ್ಯಾನ್ಸರ್ಗಳು ಬರ್ದಂಗೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಜೀವನ ನಡೆಸ್ಕೊಂಡು ಬರಬೇಕಾಗತ್ತೆ. ಆದರೆ ಇದ್ರ ವಿರುದ್ಧವಾಗಿ ಒಂದು ಜಾತಿ, ಒಂದು ಧರ್ಮ, ಒಂದು ಜನಾಂಗ ಅಥವಾ ಒಂದು ಯುರೋಪಿಯನ್ ಶಾಹಿತ್ವ ಮಾಡಬೇಕು ಅಂತಿರೋ ಝಯೋನಿಸಮ್ ಇರ್ಬೋದು ಅಥವಾ ಯಹೂದಿಯರಲ್ಲೇ ಒಂದು ಅತೀವ ಪಂಗಡಗಳಿದೆ. ಆ ಥರದವರು ಪೂರ್ತಿ ಪ್ರಪಂಚನ ತಾವು ಆಳಬೇಕು, ತಾವು ಆಕ್ರಮಣ ಮಾಡ್ಕೋಬೇಕು, ಅದಕ್ಕೆ ತಾವು ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ಸಿದ್ಧ ಇದ್ದೀವಿ, ಮಕ್ಕಳನ್ನ ಬೇಕಾದರೂ ಬಲಿ ಕೊಡ್ತೀವಿ ಅಥವಾ ಎಷ್ಟೋ ಜನ್ಮಾಂತರಗಳ ಕಾಲ ಹೋರಾಡ್ತೀವಿ ಅಂತ ಒಂದು ಬುದ್ಧಿ ಇಟ್ಕೊಂಡು, ಒಂದು ಮನಸ್ಸಿಟ್ಕೊಂಡು ಮಾಡ್ತಾ ಇರೋ ಈ ಷಡ್ಯಂತ್ರಗಳ ವಿರುದ್ಧ ನಾವು ಎಷ್ಟು ಹೋರಾಡಬೇಕಾಗಿದೆ ಅಂತ ಯೋಚಿಸಬೇಕು. ಸೊ ಈ ರೀತಿ ಆಫ್ರಿಕನ್ರ ವಂಶವಾಹಿ ಇರೋರನ್ನ ಕೊಲೆ ಮಾಡೋದಕ್ಕೆ ಇವರು ವೈರಸ್ಸು ಉಪಯೋಗಿಸಿದ್ದಾರೆ. ಅದೇ 1980ರಲ್ಲಿ ಇವರು EVM ತೊಗೊಂಬಂದಿದ್ರು. EVM ಅನ್ನೋ ಮೆಷೀನು ಬರೀ ಭಾರತ ಒಂದೇ ಅಲ್ಲ, ಎಷ್ಟೋ ದಕ್ಷಿಣ ಏಷ್ಯಾ ದೇಶಗಳಲ್ಲಿದೆ, ಆಫ್ರಿಕಾ ದೇಶಗಳಲ್ಲಿದೆ, ಆಮೇಲೆ ದಕ್ಷಿಣ ಅಮೇರಿಕಾ ದೇಶದಲ್ಲಿದೆ. ಎಲ್ಲಿ ಯುರೋಪಿಯನ್ಸು ಅವ್ರು ಆಳ್ತಿಲ್ಲ ಅಲ್ಲೆಲ್ಲ ಇದೆ. ಅವ್ರು ಆಳ್ತಿರೋ ಯುರೋಪು ಮತ್ತು ಅಮೇರಿಕಾದಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ ಪೇಪರ್ ಬ್ಯಾಲೆಟ್ ಇಟ್ಕೊಂಡಿದ್ದಾರೆ. ಈಗ ಅಮೇರಿಕಾದಲ್ಲೂ ಡೊಮಿನಿಯನ್ ಮೆಷಿನ್ಸ್ ಇದೆ, ಆ ಮೆಷಿನಲ್ಲೂ ಏನೋ ಮಾಡ್ತಿದ್ದಾರೆ ಅಂತ ನನ್ನ ಅನುಮಾನ. ಸೊ ಅದನ್ನು ಮೀರಿ ನಾವು ಒಗ್ಗಟ್ಟಾಗಿ ನಾವು ಬರೀ ಭಾರತ ಒಂದೇ ಅಲ್ಲ, ಪೂರ್ತಿ ಪ್ರಪಂಚದ ಎಲ್ಲ ಹೋರಾಟಗಾರರ ಜೊತೆ ಒಗ್ಗಟ್ಟಾಗಿ ನಾವು ಹೋರಾಡಿದಾಗ ಮಾತ್ರ ಕರಿ ಕಣ್ಣಿನ ಆಫ್ರಿಕನ್ ಜೀನ್ಸ್ ಇರೋವ್ರಿಗೂ ಉಳಿಕಾಲ ಇದೆ ಅಂತ ಹೇಳ್ತೀನಿ. ಇವಾಗ ಅವರು ಮೊದಲು ಟಾರ್ಗೆಟ್ ಮಾಡೋದು SC STಗಳನ್ನ, ಆಮೇಲೆ ನೆಕ್ಸ್ಟು ಅವರು OBC ಬರ್ತಾರೆ. ಯಾಕಂದರೆ OBCಗಳು ಹೈಬ್ರಿಡ್ಗಳು. ಈ ಕಡೆ ಅವ್ರ ಜೀನ್ಸು ಇದೆ, SC ST ಮೇಲೆ ದಬ್ಬಾಳಿಕೆ ನಡೆಸ್ತಾರೆ, ಅಲ್ಲೋಗಿ ಮೇಲ್ಜಾತಿಗಳಿಗೆ ಕಾಲಕ್ಕೆ ಬೀಳ್ತಾರೆ. ಇಲ್ಲಿ ಜೆನೆಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ಸ್ ಅಂದರೆ ಕರಿ ಬ್ರಾಹ್ಮಣನ ನಂಬೇಡಿ ಅಂತ ಅದೇ ಯುರೋಪಿಯನ್ ಶಾಹಿಗಳು ಹೇಳ್ತಾರೆ. ಯಾಕಂದರೆ ಕರಿ ಬ್ರಾಹ್ಮಣರು ಮೂಲ ನಿವಾಸಿ ಬ್ರಾಹ್ಮಣರು. ಈಗ ಹೋದ ಅಧಿವೇಶನದಲ್ಲಿ ನಾವು ಕ್ಷತ್ರಿಯರನ್ನ ಒಳಗೆ ತೊಗೊಂಡಿದ್ದೀವಿ ಬ್ಯಾಮ್ಸಫಲ್ಲಿ, ನೆಕ್ಸ್ಟು ವೈಶ್ಯರು ಬರ್ಬೋದು, ಆಮೇಲೆ ಮುಂದೆ ಕರಿ ಬ್ರಾಹ್ಮಣರನ್ನು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರು ಮೂಲ ನಿವಾಸಿಗಳು ಅಷ್ಟೇ. ಆಮೇಲೆ ಎಷ್ಟೋ ಜನ ಹಳೆಯ ಕಾಲದ ವರ್ಣಾಶ್ರಮ ಇತ್ತಲ್ಲ, ವೃತ್ತಿ ವರ್ಣಾಶ್ರಮ, ಆ ವೃತ್ತಿ ವರ್ಣಾಶ್ರಮದಲ್ಲಿದ್ದ ಹಳೆ ಬ್ರಾಹ್ಮಣರು ಇನ್ನೂ ಒಂದು ಬಡ ಬ್ರಾಹ್ಮಣ ಮನಸ್ಥಿತಿನಲ್ಲಿರ್ತಾರೆ. ಅವರು ಸತ್ಯವಾಗಿ ಜ್ಞಾನಾನ್ವೇಷಣೆ ಮಾಡಿ ಜ್ಞಾನವನ್ನು ಬೇರೆಯವರಿಗೆ ಸದುಪಯೋಗ ಮಾಡೋ ಮನಸ್ಥಿತಿಲಿರ್ತಾರೆ. ಅಂಥವ್ರನ್ನೂ ನಾವು ಜೊತೆಗೆ ತಗೊಂಡಾಗ ನಾವು ಸತ್ಯವಾಗಿ ಮೂಲ ನಿವಾಸಿ ಹೋರಾಟ ಸಂಪೂರ್ಣವಾಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಅವ್ರನ್ನ ಅವರ ಮನಸ್ಸನ್ನು ಕೆಡಿಸಿ ಅವರಲ್ಲಿ ಮನುವಾದನ ತುಂಬಿ ಅವರನ್ನು ದಳ್ಳಾಳಿಗಳಾಗಿ ಉಪಯೋಗಿಸ್ಕೊಂಡು ಹೇಗೆ ಇಲ್ಲಿ ಕರಿ ಬ್ರಾಹ್ಮಣನೂ ಉಪಯೋಗಿಸ್ಕೋತಾರೋ ಅದೇ ರೀತಿ ನೀಲಿ ದಲಿತ್ SC STನೂ ಉಪಯೋಗಿಸ್ಕೊತಾ ಇದ್ದಾರೆ. ಅವ್ರಿಗೆ ಹೇಳ್ತಾರೆ, ನೀನು ಹುಟ್ಟಿರೋನು, ನಾವು ಯುರೋಪಿಯನ್ಸ್ಗೆ ಹುಟ್ಟಿರೋನು, ನೀನು ಬಾ ನನ್ನ ಜೊತೆ ಅಂತ. ಅದೇ ರೀತಿ OBCಗಳಲ್ಲೂ ಈ ಡಬಲ್ ಏಜೆಂಟ್ಸ್ ವ್ಯವಸ್ಥೆ, ದಳ್ಳಾಳಿಗಳ ವ್ಯವಸ್ಥೆನ ನಾವು ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಜನರಿಗೆ ಅರಿವು ಮೂಡಿಸಿ ಅವ್ರಿಗೆ ನಾವು ಹೇಳಬೇಕಾಗಿರೋದು ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಜೆನೆಟಿಕ್ಸ್ ಮುಖ್ಯ ಅಲ್ಲ, ನಮ್ಮ ಮನಸ್ಥಿತಿ ಮುಖ್ಯ ಅಂತ. ಯಾಕಂದರೆ ನಮ್ಮ ಮನಸ್ಥಿತಿಯಲ್ಲಿ ಸತ್ಯ, ಸಮಾನತೆ, ನ್ಯಾಯ, ಒಂದು ಸಹಿಷ್ಣುತೆ ಇದ್ದಾಗ ನಾವು ಎಲ್ಲರೊಡನೆ ಜೊತೆಲಿ ಹೊಂದಾಣಿಕೆಯಿಂದ, ಪ್ರೀತಿ ವಾತ್ಸಲ್ಯದಿಂದ ಜೀವನ ಮಾಡಿಸಿದಾಗ
ಆವಾಗ ನಾವು ಆರೋಗ್ಯವಾಗಿರ್ತೀವಿ, ಯಾವ ಕ್ಯಾನ್ಸರೂ ಬರಲ್ಲ, ಯಾವ ಕಿತ್ತಾಟನೂ ಇರಲ್ಲ. ಎಲ್ಲರೂ ಇನ್ನೂ ಈಗಿರೋ 800 ಕೋಟಿ ಪೂರ್ತಿ ಪ್ರಪಂಚದ ಜನಸಂಖ್ಯೆ 5,000 ಕೋಟಿ ಆದ್ರೂ ನಮ್ಮ ಎಲ್ಲ ಸಂಪತ್ತು ಸವಲತ್ತುಗಳನ್ನ ನಾವು ಹಂಚಿಕೊಂಡು ಚೆನ್ನಾಗಿ ಇದ್ದರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅದನ್ನು ಬಿಟ್ಟು ನಾವು ನನಗೇ ಬೇಕು ಭೂಮಿ, ನನಗೇ ಬೇಕು ಅಧಿಕಾರ, ಅಂತಸ್ತು ಅಂತ ಹೋರಾಡ್ತಾ ಇದ್ದರೆ ಆ ಮನಸ್ಥಿತಿಯಿಂದ, ಆ ಸುಳ್ಳಿನಿಂದ ನಾವು ಹೊರಗೆ ಬರಬೇಕು. ಅದನ್ನೇ ನಾನು ಹೇಳ್ತೀನಿ, ಸತ್ಯವೇ ನಮ್ಮನ್ನು ಕಾಪಾಡಬೇಕು ಅಂತ. ಅದಕ್ಕೆ ಮೊದಲು ನಾವು ಸತ್ಯವಂತರಾಗಬೇಕು. ಆಮೇಲೆ ನಾವು ಸಂಘಟನೆಯೂ ದೊಡ್ಡದಾಗಿ ಬೆಳೆಸ್ಬೋದು, ಆಮೇಲೆ ನಾವು ಹೋರಾಟನೂ ಸತ್ಯವಾಗಿ ನಡ್ಕೊಂಡು ಹೋಗ್ಬೋದು, ಆಮೇಲೆ ಪ್ರಪಂಚದಲ್ಲಿ ಒಂದು ಶಾಂತಿ, ನೆಮ್ಮದಿ, ಆರೋಗ್ಯನ ಸ್ಥಾಪಿಸ್ಬೋದು. ಅದಕ್ಕೋಸ್ಕರ ಬನ್ನಿ ಸತ್ಯವಂತರಾಗೋಣ, ಒಂದು ಹೋರಾಟ ಮಾಡೋಣ. ಇಲ್ಲಿ ಇನ್ನೂ ಕೆಲವೊಂದು ವಿಷಯಗಳಿದೆ. ಬೈಕ್ಯಾಮರಲ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತಂದರೆ ಏನು, ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು, ಈ ವ್ಯವಸ್ಥೆಯಲ್ಲಿ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್, ಅಂದರೆ ಒಬ್ಬರು ವಿಧಾನಸಭೆ ಮಾಡಿದ್ದನ್ನು ವಿಧಾನ ಪರಿಷತ್ತು ಅಲ್ಲಗಡಿಬೋದು, ಲೋಕಸಭೆ ಮಾಡಿದ ಪಾಲಿಸಿನ ರಾಜ್ಯಸಭೆ ಅಲ್ಲಗಡಿಬೋದು. ಅದಕ್ಕೆ ಬೇರೆ ಚುನಾವಣೆಗಳು ನಡೆಯುತ್ತೆ. ಆದರೆ ರೀಸೆಂಟಾಗಿ MLC ಎಲೆಕ್ಷನ್, ವಿಧಾನ ಪರಿಷತ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅಲ್ಲೂ ಹೆಂಗೆ ಅಂದರೆ ಪರಿಷತ್ತಿನ ಮತದಾರ ನೋಂದಣಿಯಲ್ಲೇ ಅವರು ಲಂಚ ಕೊಟ್ಬಿಟ್ಟು ಅವ್ರಿಗೆ ಬೇಕಿರೋರನ್ನ ಅವರು ನೋಂದಾಯಿಸ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ 10,000 ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊತಾ ಇದ್ದಾರೆ. ಇಂಥ ವ್ಯವಸ್ಥೆ ಬೇಕಾ? ಯಾಕಂದರೆ ಅದು ಪೇಪರ್ ಬ್ಯಾಲೆಟ್ ಎಲೆಕ್ಷನ್. ನಾವು EVM ಅಲ್ಲಿ ಅಕ್ರಮ ಅಂತ ಹೇಳ್ತೀವಿ. ಪೇಪರ್ ಬ್ಯಾಲೆಟ್ ಎಲೆಕ್ಷನಲ್ಲಿ ಈ ಥರ ಮೋಸ ನಡೆದಿದೆ. ಏನು ಬ್ಯಾಲೆಟ್ ಬಾಕ್ಸ್ನೇ ಬದಲಾಯಿಸಿದಾರ, ನಾನು ಅದನ್ನು ಗಮನಿಸೋಕ್ಕಾಗಲಿಲ್ಲ, ನನ್ನ ಕೈಲಿ ನನಗೆ ಸಹಾಯ ಇರಲಿಲ್ಲ, ಆರೋಗ್ಯನೂ ಸರಿ ಇರಲಿಲ್ಲ. ಆದರೆ ಆ ರೀತಿಯಾದ ಅಕ್ರಮಗಳು ಮತ್ತು ಜನರ ಮನಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ. 2 ಪಕ್ಷ ಇದ್ದರೆ ಸಾಕು, ಇನ್ಯಾವುದು ಬೇಕಿಲ್ಲ ಅನ್ನೋ ಮನಸ್ಥಿತಿಗೆ ಹೊರಟೋಗಿದ್ದಾರೆ. ಅದರಿಂದ ಹೊರಗೆ ತಂದು ನಾವು ಜನನ ಕಾಂಗ್ರೆಸ್ಸು BJP ಬಿಟ್ಟು ಈಗ JDS ಹೋಯಿತು, BSPನೂ ಹೋಗ್ತಾ ಇದೆ, BMP ತನಕ ತೊಗೊಂಬರಬೇಕು. ನೆಕ್ಸ್ಟು ಪಕ್ಷಾತೀತವಾದ ಒಂದು ರಾಜಕಾರಣ ಬರಬೇಕಾಗಿದೆ. ಯಾಕಂದರೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಯಾವ ಪಕ್ಷಕ್ಕೂ ಯಾವ ಸವಲತ್ತು ಕೊಟ್ಟಿರಲಿಲ್ಲ. ಆದರೆ ಆಮೇಲೆ ಜನಪ್ರತಿನಿಧಿ ಕಾಯ್ದೆ, ಸಿಟಿಸನ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ತಿದ್ದುಪಡಿಗಳು ಮಾಡಿಕೊಂಡು ಪಕ್ಷ ಪ್ರಭುತ್ವ ಸ್ಥಾಪಿಸಿದ್ದಾರೆ. ಅದರ ವಿರುದ್ಧ ಹೋರಾಡಬೇಕಾಗಿದೆ. ಇನ್ನು ನಾವು ರಾಜ್ಯಸಭೆಗೆ ಡೈರೆಕ್ಟಾಗಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಆ ಥರ ಎಲೆಕ್ಷನನ್ನು ಮಾಡಿಸ್ಬೇಕಾಗಿದೆ. ಏನು ವಿಧಾನ ಪರಿಷತ್ತಿಗಿದೆ ಆ ಥರ ಪ್ರಜೆಗಳಿಂದ ಚುನಾಯಿತರಾಗೋ ರೀತಿಯಲ್ಲಿ ಮಾಡಿಸ್ಬೇಕಾಗಿದೆ. ಆಮೇಲೆ OBC ಸೆನ್ಸಸ್ ಆಗಬೇಕು. ಈಗ ನನ್ನ ಕಸಿನ್ನೇ ಹೇಳ್ತಾರೆ, ಬೇಕಾ ಈಗಲೂ ಜಾತಿ ವ್ಯವಸ್ಥೆ ಅಂತ ಕೇಳ್ತಾರೆ. ನಾ ಹೇಳ್ತೀನಿ, ಜಾತಿ ವ್ಯವಸ್ಥೆನಲ್ಲಿ ಈಗ ತಾನೇ ದಮನಿತರಾದ SC/STಗಳಿಗೆ ಸ್ವಲ್ಪ ರಿಸರ್ವೇಷನ್ ಅನ್ನೋ ಒಂದು ಪರಿಹಾರ ಕೊಟ್ಟಿದ್ದೀವಿ. ನಾ ಹೇಳ್ತೀನಿ, ಈ ದಮನ ಮಾಡಿರೋ ಈ ವಿಕೃತ ಮನಸ್ಥಿತಿಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ವಿದೇಶಿ, ರೋಮನ್, ನಾರಿಯನ್ ಅಂತ ನಾನು ಹೇಳ್ತೀನಿ, ನೀಲಿ ಕಣ್ಣವರು ಅಂಥವ್ರು ಬಂದು ಈ ST/STಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವರ ಜೀತ ಮಾಡಿ ಅವರಿಂದ ಕ್ಷಮೆ ಪಡ್ಕೊಳ್ಳೋ ತನಕ ಈ ವ್ಯವಸ್ಥೆ ಮೀಸಲಾತಿ ಮುಂದುವರಿಬೇಕು, ಜಾತಿ ಜನಗಣತಿ ಆಗಬೇಕು, ಅದರಲ್ಲಿ ಅವರಿಗೆ ಸವಲತ್ತುಗಳು ಸಿಗಬೇಕು ಅನ್ನೋದು ಮುಂದುವರಿಬೇಕು ಅಂತ. ಆಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಜುಕೇಷನ್ ಪಾಲಿಸಿನಲ್ಲಿ ಮನುಸ್ಮೃತಿಯ ಒಂದು ಸುಳ್ಳುಗಳನ್ನ, ಒಂದು ಪ್ರೊಪಗ್ಯಾಂಡ, ಅವರ ದೃಷ್ಟಿಕೋನನ ತುರುಕ್ತಾ ಇದ್ದಾರೆ, ಇದು ನಿಲ್ಲಬೇಕು. ನಾನು ಹೇಳ್ತಿದ್ದೀನಿ, ಈ ಥರ ಕೆಟ್ಟ ವ್ಯವಸ್ಥೆ ಮಾಡ್ತಾ ಇರೋ ರೋಮನ್ ವ್ಯವಸ್ಥೆ ಇದೆಯಲ್ಲ, ಬಿಲ್ ಗೇಟ್ಸು, ಕ್ಲಾಸ್ ಶ್ವಾಬು, ಸೊರಾಸು, ರಾಕಿಫೆಲ್ಲರು, ರಾಚ್ಶೀಲ್ಡ್, ಇವರೆಲ್ಲ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತಾರೆ. ಅದು ಎಕನಾಮಿಕ್ ಫೋರಮ್ ಅಲ್ಲ, ಎನ್ಸ್ಲೇವರಿ ಫೋರಮ್ ಅಂತ. ಅಂದರೆ ಜೀತ ವ್ಯವಸ್ಥೆ, ಜಾಗತಿಕ ಜೀತ ವ್ಯವಸ್ಥೆ ಅದು. ಆಮೇಲೆ ಅವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಆಕ್ರಮಿಸ್ಕೊಂಡ್ಬಿಟ್ಟು ಅದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ಆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಪಸ್ಸು ನಾವು ಹೆಲ್ತ್ ಆರ್ಗನೈಸೇಷನ್ ಮಾಡಬೇಕಾಗಿದೆ. ಮತ್ತು ಇವರು ವೈರಸ್ಗಳು ಬಿಟ್ಟು, ಮೋಡಗಳಿಗೆ ವಿಮಾನಗಳಿಂದ ವಿಷಗಳನ್ನ ಬಿಟ್ಟು, ಏರೋಪ್ಲೇನಲ್ಲಿ ಲೇಸರ್ ತೊಗೊಂಡೋಗಿ ಹವಾಯಿ ಐಲ್ಯಾಂಡಲ್ಲಿ ಪೂರ್ತಿ ಒಂದು ನಗರನೇ ಸುಟ್ಟು ಬೂದಿ ಮಾಡಿ, ಬರೀ ನೀಲಿ ಮೇಲ್ಚಾವಣಿ, ವೈಟ್ ಬ್ಲೂ ಕಲರ್ ರೂಫ್ ಇರೋ ಓಪ್ರಾ ವಿನ್ಫ್ರೇ ಅಂಥವ್ರ ಮನೆಗಳು ಮಾತ್ರ ಉಳ್ಕೊಂಡಿದೆ. ಈ ಓಪ್ರಾ ವಿನ್ಫ್ರೇನು ಹೈಬ್ರಿಡ್, ಆಫ್ರಿಕನ್ನು ರೋಮನ್ ಹೈಬ್ರಿಡ್, ಬ್ರೌನ್ ಕಲರ್ ಐರಿಸ್ ಅಂತ ಇವಾಗ ನೋಡಿದೆ. ಅಂದರೆ ಇಲ್ಲಿ ಜೆನೆಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮೀರಿದ ಮನಸ್ಥಿತಿ ಇಂಪಾರ್ಟೆಂಟು. ಒಳ್ಳೆಯವರಲ್ಲಿ ನೀಲಿ ಕಣ್ಣವರಲ್ಲೂ ಒಳ್ಳೆಯವರು, ಸಮಾನತೆ ಬೇಕು ಅನ್ನೋರಿದ್ದಾರೆ, ಅಂಥವ್ರನ್ನೂ ನಾವು ಜೊತೆಗೆ ತಗೊಳ್ಳೋಣ. ಆವಾಗ ಮಾತ್ರ ಒಂದು ಜಾಗತಿಕವಾಗಿ ನಾವು ಪೂರ್ತಿ ಪ್ರಪಂಚದಾದ್ಯಂತ ಒಂದು ಬದಲಾವಣೆ ಸೃಷ್ಟಿ ಮಾಡಬೇಕಾಗತ್ತೆ.
ಸೊ ಅದೇ ರೀತಿ ಒಂದು ನಮ್ಮ ಜ್ಞಾನದಲ್ಲೂ ಅಷ್ಟೇ, ಸ್ಕೂಲಿಂದ ಮಕ್ಕಳು ಬಂದಾಗ ಏನು ಪಾಠ ಹೇಳಿಕೊಟ್ರು, ಅವ್ರ ಪುಸ್ತಕದಲ್ಲಿ ಏನು ಬರೆದಿದೆ ಅದು ಸತ್ಯನ ಸುಳ್ಳ ಅದನ್ನು ನಾವು ತಿದ್ದಿ ಹೇಳಬೇಕಾಗಿದೆ. ಸೊ ಅದಕ್ಕೆ ನಾವು CBSE ICSEಗಿನ ಸ್ಟೇಟ್ ಸಿಲೆಬಸ್ ತೊಗೋಬೇಕು. ಸ್ಟೇಟ್ ಸಿಲೆಬಸ್ಸಲ್ಲಿ ನಮ್ಮ ಲೋಕಲ್ ಏನು ಸತ್ಯ ಗೊತ್ತಿರುತ್ತೆ ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಶ್ರಮ ತಂದೆ ತಾಯಿಗಳು ಮಾಡಬೇಕು. ಆಮೇಲೆ ಏನೋ ಬಡತನ ಅನ್ನೋದು ಈಗ ನಗರದಲ್ಲೂ ಇದೆ, ಹಳ್ಳಿಗಳಲ್ಲೂ ಇದೆ. ಹಳ್ಳೀಲಿ ಭೂಮಿ ಇದೆ, ಆ ಭೂಮಿನ ಆಕ್ರಮಿಸ್ಕೊಳ್ಳೋದಕ್ಕೆ ಇವರು ತುಂಬ ಅನ್ಯಾಯಗಳು ನಡೀತಾ ಇದ್ದಾರೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಅಥವಾ ರೋಡ್ ಅಂತ ಅಥವಾ ಯಾವುದೋ ಫ್ಯಾಕ್ಟ್ರಿ ಅಂತ ಏನೋ ಒಂದು ಕುಂಟನಪ್ಪ ಹೇಳಿ ರೈತರಿಂದ ಭೂಮಿನ ಕಿತ್ಕೋತಾ ಇದ್ದಾರೆ. ಅದಕ್ಕೆ ದುಬೈಲಿರೋ ಥರ ಒಂದು ವ್ಯವಸ್ಥೆ ಬೇಕಾಗಿದೆ. ಯಾವುದೇ ರೈತನಿಂದ ಜಮೀನು ತೊಗೊಂಡ್ರು ಆ ಜಮೀನಿಗೆ ಅವನೇ ಒಡೆಯ ಆಗಿರಬೇಕು, ಆ ಫ್ಯಾಕ್ಟ್ರಿಗೂ ಅಥವಾ ರೋಡ್ಗೂ ಅವನು ಒಂದು ಶೇರ್ ಹೋಲ್ಡರ್ ಆಗಿರಬೇಕು. ಆ ವ್ಯವಸ್ಥೆ ಬಂದಾಗ ಮಾತ್ರ ನಾವು ರೈತರ ಸ್ವಾಯತ್ತತೆನ ಉಳಿಸ್ಕೋತೀವಿ, ಅವ್ರಿಗೂ ಒಂದು ಅಧಿಕಾರ ಕೊಡಿಸ್ತೀವಿ. ಸೊ ಈ ರೀತಿಯಾಗಿ ಎಷ್ಟೋ ಹಲವಾರು ವಿಷಯಗಳಿದೆ. ಆ ಪ್ಯಾಂಪ್ಲೆಟನ್ನು ಓದಿ, ಸಮಯ ಕಡಿಮೆ ಇದೆ, ಇನ್ನೂ ಇಬ್ಬರು ಮಾತಾಡಬೇಕಾಗಿದೆ. ಆಮೇಲೆ ಬೇಕಿದ್ರೆ ಮಧ್ಯಾಹ್ನ ಚರ್ಚೆ ಮಾಡೋಣ. ಸೊ ಇದನ್ನೆಲ್ಲ ಮಾಡ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸತ್ಯಯುಗ ಕಟ್ಟೋಣ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ, ನಾವೆಲ್ಲರೂ ನೆಮ್ಮದಿಯಾಗಿ ಒಂದು ಅಧಿಕಾರನ ಪಡ್ಕೊಂಡು ನಾ ಹೇಳ್ತೀನಿ ಕರಿ ಕಣ್ಣಿನ ಮೂಲ ನಿವಾಸಿಗಳಿಗೆ ಭಾರತದಲ್ಲಿ ಅಧಿಕಾರ ಸಿಗಬೇಕು. ಅವರು ಪೂರ್ತಿ ಪ್ರಪಂಚನ ಆಳಬೇಕಾಗಿದೆ. ಆ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡೋದಕ್ಕೆ ವಿದೇಶಿಯ ಮೂಲ ನಿವಾಸಿ ಸಂಘಟನೆಗಳೊಂದಿಗೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಧನ್ಯವಾದ. ಸತ್ಯಮೇವ ಜಯತೆ.